ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಿಂತ ಅಬಕಾರಿ ಸಚಿವರಾದಂಥ ಶ್ರೀ ತಿಮ್ಮಾಪುರ್ ಅವರ, ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ, ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಹರ್ಷದ್ ಅವರ, ಮಾಜಿ ಸಚಿವರು ಹಿರಿಯರಾದಂಥ ಶ್ರೀ ರಾಯರೆಡ್ಡಿ ಅವರ, ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ, ಗೋವಿಂದರಾಜ್ ಅವರು, ಹಿರಿಯ ಅಧಿಕಾರಿಗಳಾದಂಥ ಸೌರವ್ ಗುಪ್ತಾ ಅವರ, ಅತೀಕ್ ಅವರ, ನಿತೇಶ್ ಕುಮಾರ್ ಸಿಂಗ್ ಅವರ, ನಾಗರಾಜ್ ಅವರ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಎಲ್ಲ ಅಧಿಕಾರಿ ಸ್ನೇಹಿತರ, ಮಾಧ್ಯಮದ ಗೆಳೆಯರು, ಇವತ್ತು ಆರ್ಥಿಕ ಇಲಾಖೆಯ ವತಿಯಿಂದ ಹೊಸ ವಾಹನಗಳ ವಿತರಣೆ ಮತ್ತು ಅನುಕಂಪ ಆಧಾರದ ಮೇಲೆ ನೇಮಕಾತಿ ಪತ್ರಗಳನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಈಗಾಗಲೇ ಹೊಸ ವಾಹನಗಳಿಗೆ ಚಾಲನೆಯನ್ನು ನೀಡಿದ್ದೇವೆ ಮತ್ತು ಸುಮಾರು 95 ಜನರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಪತ್ರವನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಆರ್ಥಿಕ ಇಲಾಖೆ ಬಹಳ ಪ್ರಮುಖವಾದಂಥ ಒಂದು ಇಲಾಖೆ. ಇಡೀ ಸರ್ಕಾರ ಆಗ್ತಕ್ಕಂಥ ಖರ್ಚು ವೆಚ್ಚಗಳನ್ನು ನಿಭಾಯಿಸ್ತಕ್ಕಂಥ ಇಲಾಖೆ ಆರ್ಥಿಕ ಇಲಾಖೆ. ಪ್ರಮುಖವಾಗಿ ವಾಣಿಜ್ಯ ಇಲಾಖೆ, ಅಬಕಾರಿ ಇಲಾಖೆ, ಕಂದಾಯ ಇಲಾಖೆ ಅಂದರೆ ಮೋಟಾರ್ ವಾಹನಗಳ ಇಲಾಖೆ, ಇವು ಹೆಚ್ಚು ತೆರಿಗೆಗಳನ್ನು ಕೊಡ್ತಕ್ಕಂಥ ಇಲಾಖೆಗಳು. ಈ ಇಲಾಖೆಗಳು ದಕ್ಷತೆಯಿಂದ ಮತ್ತೆ ಪ್ರಾಮಾಣಿಕವಾಗಿ ಅವ್ರ ಕೆಲಸವನ್ನು ನಿರ್ವಹಿಸಿದ್ರೆ ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಬಹಳ ಸುಲಭ ಆಗ್ತದೆ. ಈ ವರ್ಷ ನಮ್ಮ ಆಯವ್ಯಯ ಗಾತ್ರ 4,09,000 ಕೋಟಿ ರೂಪಾಯಿ. 4,09,000 ಕೋಟಿ ರೂಪಾಯಿ. ಕಳೆದ ವರ್ಷ 3,71,000 ಕೋಟಿ ರೂಪಾಯಿ.
ಸುಮಾರು 38,000 ಕೋಟಿ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿದೆ. ಅಷ್ಟು ನಾವು ಹಣವನ್ನು ಸಂಗ್ರಹಿಸಿ ಖರ್ಚು ಮಾಡಿದ್ರೆ, ಅದಕ್ಕಿಂತ ಹೆಚ್ಚಾಗಿ ಸಂಗ್ರಹಿಸಿ ಖರ್ಚು ಮಾಡಿದ್ರೆ ರಾಜ್ಯದ ಅಭಿವೃದ್ಧಿ ಹೆಚ್ಚು ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಇದು ರಾಜ್ಯದ ಅಭಿವೃದ್ಧಿ ತೆರಿಗೆ ಸಂಗ್ರಹಣೆಯ ಮೇಲೆ ಅವಲಂಬನೆಯಾಗಿರುತ್ತೆ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ನಮಗೆ ತೆರಿಗೆ ವಂಚನೆಯನ್ನು ಮಾಡ್ತದೆ. ನಿಜವಾಗಿ ಕರ್ನಾಟಕದಿಂದ ಸಂಗ್ರಹ ಆಗ್ತಕ್ಕಂಥ ತೆರಿಗೆ ಸುಮಾರು 4.5 ಲಕ್ಷ ಕೋಟಿಗೂ ಹೆಚ್ಚು. ಆದರೆ ನಮಗೆ ಈ ತೆರಿಗೆ ವಾಪಸ್ ಬರತಕ್ಕಂಥದ್ದು ಸುಮಾರು 60,000 ಕೋಟಿ ರೂಪಾಯಿಗಳು. ಅಂದರೆ ನಾವು 4.5 ಲಕ್ಷ ರೂಪಾಯಿ ಕರ್ನಾಟಕದಿಂದ ತೆರಿಗೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 60,000 ಕೋಟಿ. ಅದು ಅಷ್ಟು ಕೊಡ್ತೀವಿ ಅಂತ ಅಂದಾಜು, ಅದು ಬರಬಹುದು, ಬರದೇ ಇರಬಹುದು. ಕೇಂದ್ರ ಸರ್ಕಾರಕ್ಕೆ ನಾವು ಹೆಚ್ಚು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡುತ್ತಲೇ ಇದ್ದೀವಿ. ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿರುವಾಗ ರಾಜ್ಯಗಳಿಗೆ 50% ವಾಪಸ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅವರೇ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ. ಅವರು ಆಡಿದಂಥ ಮಾತುಗಳು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಆಡಿದಂಥ ಮಾತುಗಳಿದ್ದವಲ್ಲ, ಅದಕ್ಕೆ ಬದ್ಧರಾಗಿರ್ಬೇಕಲ್ಲ. ಆದರೆ 50% ನಮಗೆ ಸಿಗ್ತಾ ಇಲ್ಲ, 41% ಸಿಗುತ್ತೆ ಅಂತ ಹೇಳ್ತದೆ. ಅದರಲ್ಲೂ ಕೂಡ ನಮಗೆ ಬರ್ತಕ್ಕಂಥದ್ದು ಬಹಳ ಕಡಿಮೆ. ಆಮೇಲೆ ಈ ಸೆಸ್ಸು ಸರ್ಚಾರ್ಜ್ ಇದೆಯಲ್ಲ, ಅದರಲ್ಲಿ ನಮಗೆ ಪಾಲ್ ಬರಲ್ಲ. ಸೆಸ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರೆ, ಸರ್ಚಾರ್ಜ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ರಾಜ್ಯಗಳಿಗೆ ಪಾಲಿಲ್ಲ. ಅದು ನಮ್ಮದೇ ತೆರಿಗೆ. ನಾವು ಒಂದ್ಸಾರಿ ಹೋಗಿ ಡೆಲ್ಲಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡೋದು. ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ದಕ್ಷಿಣ ರಾಜ್ಯಗಳಿದ್ದಾವಲ್ಲ, ಯಾವ್ಯಾವ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಆ ರಾಜ್ಯಗಳೆಲ್ಲ ಒಟ್ಟಿಗೆ ಸೇರಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಕೇಂದ್ರ ಸರ್ಕಾರ ನಮಗೆ ನ್ಯಾಯಯುತವಾಗಿ ಕೊಡಬೇಕಾದಂಥ ನಮ್ಮ ಪಾಲನ್ನ, ನಮ್ಮ ಪಾಲು ಅವ್ರ ಇದು ದುಡ್ಡಿನ ಕೊಡಲ್ಲ. ಅವರು ನಮ್ಮ ಪಾಲನ್ನು ನಮಗೆ ಕೊಡಲಿಕ್ಕೆ ಅವರು ನಮಗೆ ಅನ್ಯಾಯ ಆಗ್ತಾ ಇದೆ. ಅದನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. 15 ಫೈನಾನ್ಸ್ ಕಮಿಷನ್ನಲ್ಲಿ ದೊಡ್ಡ ಅನ್ಯಾಯ ಆಯಿತು. ಸುಮಾರು 5,495 ಕೋಟಿ ನಮಗೆ ವಿಶೇಷ ಅನುದಾನ ಕೊಡಬೇಕಾಗಿದೆ. 5,495 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತೇಳಿ 15 ಫೈನಾನ್ಸ್ ಕಮಿಷನ್ನಲ್ಲಿ ಶಿಫಾರಸು ಮಾಡಿದೆ. ಅದ್ರ ಜೊತೆಗೆ 3,000 ಕೋಟಿ ಫೆಡರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು. 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ ಕೊಡ್ತೀವಿ, ಬೆಂಗಳೂರು ನಗರದ ಕೆರೆಗಳ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಒಟ್ಟು 11,495 ಕೋಟಿ ರೂಪಾಯಿ ನಮಗೆ ನ್ಯಾಯಯುತವಾಗಿ ಬರಬೇಕಾಗಿತ್ತು. 15 ಹಣಕಾಸು ಆಗಿದೆ, ಆದರೆ ಬರಲಿಲ್ಲ. ಕೇಂದ್ರ ಸರ್ಕಾರದವರು ಹೇಗೆ ಅನ್ಯಾಯ ಮಾಡ್ತಾರೆ ಅಂತಂದ್ರೆ, 5,300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ ಘೋಷಣೆ ಮಾಡೋದು. ಅಪ್ಪರ್ ಭದ್ರಾ ಯೋಜನೆ 5,300 ಕೋಟಿ. ನಿರ್ಮಲಾ ಸೀತಾರಾಮನ್ ಅವರು
23-24 ಬಜೆಟ್ ಅನ್ನು ಮಂಡಿಸಿದಾಗ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಮಾಡಿದ್ರು. ಆಮೇಲೆ ಈ ಕರ್ನಾಟಕ ರಾಜ್ಯದಲ್ಲಿ ಆಗ ಮುಖ್ಯಮಂತ್ರಿಯಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು 23-24ರಲ್ಲಿ. ಅದನ್ನ 5,300 ಕೋಟಿ ಕೊಡ್ತೀವಿ ಅಂತ ಪುನರುಚ್ಚಾರ ಮಾಡಿ ಆಮೇಲೆ ಇದನ್ನ ರಾಷ್ಟ್ರೀಯ ಯೋಜನೆ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡೋದು. ರಾಷ್ಟ್ರೀಯ ಯೋಜನೆನೂ ಮಾಡಲಿಲ್ಲ, 5,300 ಕೋಟಿ ₹1 ಬರಲಿಲ್ಲ ಇವತ್ತವರಿಗೆ. ನೋಡಿ ಎಷ್ಟು ಅನ್ಯಾಯ ಆಗ್ತಾ ಇದೆ ನಮಗೆ ಕರ್ನಾಟಕಕ್ಕೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೆ ಸ್ವಲ್ಪನೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಗುರಿ ಈ ಸಾರಿ ಕಮರ್ಷಿಯಲ್ ಟ್ಯಾಕ್ಸ್ಗೆ 1,20,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇವ್ರಿಗೆ ಅಬ್ಕಾರಿಯವ್ರಿಗೆ 40,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಕಡಿಮೆ ಆಗಬಾರ್ದು, ಗೊತ್ತಾಯ್ತಾ? ಏನು ಕಾರಣ ಹೇಳಬಾರ್ದು. ಈಗ ಇನ್ನು ಮೇ ತಿಂಗಳಲ್ಲಿ ಇದ್ದೀವಿ. ಮೇ ತಿಂಗಳಲ್ಲಿ ಇರೋದ್ರಿಂದ ಯಾವುದೇ ಕಾರಣ ನೆಪ ಹೇಳ್ತಕ್ಕಂಥದ್ದನ್ನು ಮಾಡಬಹುದು. ದರ್ ಇಸ್ ಎ ಪೊಟೆನ್ಷಿಯಲ್. ನಮಗೆ ಅವಕಾಶ ಇದೆ, ಈ ರಾಜ್ಯದಲ್ಲಿ ಅವಕಾಶ ಇದೆ. ಮತ್ತೆ ನಮಗೆ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಕಮರ್ಷಿಯಲ್ ಕಮಿಷನ್ ಈಗಲೇ ಕೂತಿದ್ದಾರೆ. 1,20,000 ಕೋಟಿ ರೂಪಾಯಿ, ₹1 ಕಡಿಮೆ ಆಗಬಾರ್ದು, ಗುರಿಯನ್ನ ತಲುಪಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲೇ ಹೋದ್ರೆ ಅಭಿವೃದ್ಧಿ ಕೆಲಸಗಳು ಕುಂಠಿತ, ರಾಜ್ಯದ ಅಭಿವೃದ್ಧಿ ಕುಂಠಿತ. ಈಗ ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 50,018 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ 50,018 ಕೋಟಿ ಇಟ್ಟಿದ್ದೀವಿ ಬಜೆಟ್ನಲ್ಲಿ. ಇನ್ನು ಹೆಚ್ಚಾಗಬಹುದು. ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ನಲ್ಲಿ ಇನ್ನೂ ಹೆಚ್ಚು ಮಾಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆದರೆ ಕಳೆದ ವರ್ಷ 52,009 ಕೋಟಿ ರೂಪಾಯಿ, ಈ ಸಾರಿ 50,018 ಕೋಟಿ ರೂಪಾಯಿಗಳನ್ನು ಇಟ್ಟಿದೆ. ಸೊ ಮತ್ತೆ 83,000 ಕೋಟಿ ರೂಪಾಯಿಗಳನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತೀವಿ. 83,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೀವಿ. ಯಾಕಂದ್ರೆ ವಿರೋಧ ಪಕ್ಷದವರು ಅವರಿಗೆ ಗೊತ್ತಿಲ್ಲ ಅಪಪ್ರಚಾರ ಮಾಡ್ತಾರೆ, ಜನರನ್ನು ತಪ್ಪದಾರಿ ಎಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡೋದ್ರಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ಕುಂಠಿತ ಆಗಿದ್ದಾವೆ, ಖಜಾನೆ ಎಲ್ಲ ಖಾಲಿ ಆಗ್ಬಿಟ್ಟದೆ. ಅವರು ಪದ ಬಳಸೋದು ಪಾಪರ ಆಗ್ಬಿಟ್ಟಿದೆ, ಸರ್ಕಾರ ಪಾಪರ ಆಗ್ಬಿಟ್ಟಿದೆ. ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಖರ್ಚು ಮಾಡಿದ್ದದ್ದು 52,000 ಕೋಟಿ. ಈ ವರ್ಷ 83,000 ಕೋಟಿ, ಅಂದ್ರೆ ಸುಮಾರು 31,000 ಕೋಟಿ ರೂಪಾಯಿ ಹೆಚ್ಚಾಗಿದೆ. 83,000 ಕೋಟಿ ರೂಪಾಯಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತಾ ಇದ್ರೆ, ಕಳೆದ ವರ್ಷಕ್ಕಿಂತ ಈ ವರ್ಷ 31,000 ಕೋಟಿ ಜಾಸ್ತಿ ಆಗಿದ್ರೆ ಪಾಪರಾಗಿರ್ತಕ್ಕಂಥ ಸರ್ಕಾರ ಅಥವಾ ಖಜಾನೆ ಖಾಲಿಯಾಗಿರ್ತಕ್ಕಂಥ ಸರ್ಕಾರ, ಆರ್ಥಿಕವಾಗಿ ದಿವಾಳಿಯಾಗಿರ್ತಕ್ಕಂಥ ಸರ್ಕಾರಗಳು ಮಾಡಕ್ ಸಾಧ್ಯನಾ? ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಜನ ಇದನ್ನು ತಿಳ್ಕೋಬೇಕು ಅಂತಕ್ಕಂಥದ್ದು ಅವರಿಗೆ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಬರೀ ನಾನ್ ಡೆವಲಪ್ಮೆಂಟಲ್ ವರ್ಕ್ಸ್ ಬಿಟ್ಟು ಡೆವಲಪ್ಮೆಂಟಲ್ ವರ್ಕ್ಸ್ಗೆ ಇಷ್ಟೊಂದು ಹಣ ನಾವು ಖರ್ಚು ಮಾಡ್ತಾ ಇರುವಾಗ, ಕರ್ನಾಟಕದ 7 ಕೋಟಿ ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಇವತ್ತು ಯಾವುದಾದ್ರೂ ಸರ್ಕಾರ ಇದ್ದರೆ, ಹಿಂದೆ 2013ರಿಂದ 2018 ಇರುವಾಗ, ಈಗ ಮತ್ತೆ
ಈಡೇರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಅವನ್ನೆಲ್ಲ ಈಡೇರಿಸಬೇಕಾದ್ರೆ ತೆರಿಗೆ ನಾವು ರೀಸನಬಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು, ನಿಮಗೆ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥದ್ದು ರೀಸನಬಲ್ ಆಗಿ, ಆ ರೀಸನಬಲ್ ಆಗಿರೋದ್ರಿಂದ ಮತ್ತೆ ಅವಕಾಶ ಇರೋದ್ರಿಂದ ಈ ತೆರಿಗೆಯಿಂದ ವಸೂಲು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಿಮಗೆ ವಾಹನಗಳು ಕೊಡಬೇಕಾದ್ರೆ ಕೊಡೋಣ, ಇನ್ನೂ ಏನಾದರೂ ಸಿಬ್ಬಂದಿಗಳು ಕೊಡಬೇಕಾದ್ರೂ ಕೊಡೋಣ, ಇನ್ನೇನೋ ಸಹಾಯ ಮಾಡಬೇಕು ಅಂತಲೂ ಮಾಡೋಣ. ಆದರೆ ಇದರಲ್ಲಿ ಮಾತ್ರ ರಾಜಿ ಇಲ್ಲ. ತೆರಿಗೆ ಗುರಿಗಳನ್ನು ಸಾಧಿಸೋದ್ರಲ್ಲಿ ರಾಜಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದೆ. ಅದನ್ನು ಮಾಡಬೇಕು. ಯಾಕೆಂತಂದರೆ ಆಮೇಲೆ ನಾವು ಟಾರ್ಗೆಟ್ ಕೊಡೋದು, ಆಮೇಲೆ ರಿವೈಸ್ ಮಾಡೋದು. ಅದು ರಿವೈಸ್ ಮಾಡಬೇಕು, ಮಾಡಬಾರ್ದು. ರಿವೈಸ್ ಮಾಡಿ ಆಮೇಲೆ ಟಾರ್ಗೆಟ್, ಇನ್ನೊಂದು ಟಾರ್ಗೆಟ್ ಕೊಡೋದು. ನಮ್ಮ ಅಧಿಕಾರಿಗಳೆಲ್ಲ ಅದನ್ನು ಮಾಡ್ತಾರೆ. ಟಾರ್ಗೆಟ್ ಕೊಟ್ಬಿಡೋದು, ಆಮೇಲೆ ರಿವೈಸ್ ಟಾರ್ಗೆಟ್ ಅಂತದ್ದು. ಅದಾಗಬಾರ್ದು. ನೋ ರಿವೈಸ್ ಟಾರ್ಗೆಟ್. ಏನು ಟಾರ್ಗೆಟ್ ಇದೆ ಅದನ್ನು ರೀಚ್ ಆಗಲೇಬೇಕು. ನಿಮಗೆ ಏನು ಸವಲತ್ತುಗಳು ಬೇಕೋ ಸವಲತ್ತುಗಳನ್ನು ಒದಗಿಸ್ಕೊಳ್ಳೋಣ. ಸಿಬ್ಬಂದಿ ಕೊಡಬೇಕಾ ಕೊಡೋಣ, ವಾಹನಗಳು ಕೊಡಬೇಕಾ ಕೊಡೋಣ. ನಿಮಗೆ ಇದನ್ನ ಹೆಚ್ಚು ತೆರಿಗೆ ವಸೂಲು ಮಾಡಲಿಕ್ಕೆ ಏನೇನು ಬೇಕು ನಿಮಗೆ, ಮನೆಗೆ ತೆರಿಗೆ ತಪ್ಪಿಸ್ಲಿಕ್ಕೆ ಯಾರು ತಪ್ಪಿಸ್ತಾರೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ವಿಜಿಲೆನ್ಸ್ ಏನೇನು ಮಾಡಬೇಕು ಅದೆಲ್ಲ ಮಾಡಿಕೊಡ್ಲಿಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ನಾವು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ಕೇಂದ್ರ ಸರ್ಕಾರ ಮಾಡೋದಕ್ಕಿಂತ ಮುಂಚಿತವೂ ಮಾಡೋದು ಕರ್ನಾಟಕದಲ್ಲಿ. ಇನ್ನು ವ್ಯಾಕ್ಟು ಕರ್ನಾಟಕ ಭಾರತ ದೇಶದಲ್ಲಿ ಆಗೋದಕ್ಕಿಂತ ಮುಂಚಿತವಾಗಿ ಕರ್ನಾಟಕದಲ್ಲಿ ಮಾಡೋದು. ಅಂದರೆ ಕರ್ನಾಟಕ ಯಾವಾಗಲೂ ಕೂಡ ಒಂದು ಪ್ರೋಗ್ರೆಸಿವ್ ಸ್ಟೇಟ್. ತೆರಿಗೆ ವಸೂಲು ಮಾಡೋದ್ರಲ್ಲಿ ನಾವು ಬಹಳ ಮುಂದುವರೆದ ಒಂದು ರಾಜ್ಯ. ಈಗ GST ಮಹಾರಾಷ್ಟ್ರ ಬಿಟ್ಟರೆ ಇಡೀ ದೇಶದಲ್ಲಿ ನಂಬರ್ 2 GST ಕಲೆಕ್ಷನ್ ನಲ್ಲಿ. ಮಹಾರಾಷ್ಟ್ರ ನಂಬರ್ 1, ಗುಜರಾತ್ ನಂಬರ್ 2 ಅಲ್ಲ, ಮಧ್ಯಪ್ರದೇಶ ನಂಬರ್ 2 ಅಲ್ಲ, ಉತ್ತರ ಪ್ರದೇಶ ನಂಬರ್ 2 ಅಲ್ಲ, ಬಿಹಾರ ನಂಬರ್ 2 ಅಲ್ಲ, ನಾವು ನಂಬರ್ 2. ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ತೆರಿಗೆ ವಸೂಲು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಅದಕ್ಕೋಸ್ಕರ ಈಗ ಬಹಳ ಟೀಕೆ ಮಾಡ್ತಾರೆ, ನಮಗೆ ಸಾಲ ಮಾಡಿಬಿಟ್ಟಿದ್ದಾರೆ ಬಹಳ ಅಂತ. ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇತಿಮಿತಿ ಒಳಗಡೆ ಮಾನದಂಡಗಳೇನಿದ್ದಾವೆ, ಬಹಳ ಪ್ರಮುಖವಾಗಿ 3 ಮಾನದಂಡಗಳಿದ್ದಾವೆ. ಒಂದು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು, ಫಿಸ್ಕಲ್ ಡಿಫಿಸಿಟ್ 3%ಗಿಂತ ಜಾಸ್ತಿ ಆಗಬಾರ್ದು. ಆಮೇಲೆ ಲಯಬಿಲಿಟಿ ಸಾಲ GSTPಯ 25% ಒಳಗಡೆ ಇರಬೇಕು ಅಂತ ಹೇಳಿ. ನಾವು ಈ ರೆವಿನ್ಯೂ ಸರ್ಪ್ಲಸ್ ಮಾಡೋಕ್ಕಾಗಿಲ್ಲ, ನಿಜ ಹೇಳಬೇಕು ಅಂತಂದರೆ, ಬಿಕಾಸ್ ಆಫ್ ದಿ ಗ್ಯಾರಂಟಿ ಯೋಜನೆಗಳಿರೋದ್ರಿಂದ ಮಾಡೋಕ್ಕಾಗಿಲ್ಲ. ಇದು ಉಳಿದಂತೆ 2 ಮಾನದಂಡಗಳಿದ್ದಾವಲ್ಲ, ಆಮೇಲೆ ಜೊತೆಗೆ 7th ಪೇ ಕಮಿಷನ್ ಕೂಡ ಇಲ್ಲೇ ಇದ್ದಾನೆ ನಮ್ಮ ಷಡಕ್ಷರಿ. ನಾವು ಏನು ಶಿಫಾರಸು ಮಾಡಿದ್ರು ಅದರಲ್ಲಿ ಯಾವುದೇ ಯಥಾವತ್ತಾಗಿ ಜಾರಿ ಕೊಡ್ತೀವಿ ಅಲ್ವಾ? ಏನು ಚೌಕಾಸಿ ಮಾಡೇ ಇಲ್ಲ, ನಾವು ಎಲ್ಲರೂ ಕೊಟ್ಟಿದ್ದೀವಿ. ಸರ್ಕಾರಿ ನೌಕರಿಗೆ ಏನೇನು ಕೊಡಬೇಕು ಎಲ್ಲನೂ ಕೂಡ ಕೊಟ್ಟಿದ್ದೀವಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದೇನು, ವಿ ಆರ್ ಎಕ್ಸ್ಪೆಕ್ಟಿಂಗ್ ನಾವು ಏನೇನು ಟಾರ್ಗೆಟ್ ಕೊಟ್ಟಿದ್ದೀವಿ ಆ ಟಾರ್ಗೆಟನ್ನು ರೀಚ್ ಆಗಿ ಅಂತ ಅಷ್ಟೇ ಹೇಳೋದು. ಆ ಕೆಲಸ ನೀವು ಮಾಡಬೇಕು ಅಂತಂದ್ರೆ ಮಾಡಿದ್ರೆ ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ದೀವಿ, ಬಜೆಟ್ನಲ್ಲಿ ಏನು ಹೇಳಿದ್ದೀವಿ ಅವೆಲ್ಲನೂ ಕೂಡ ಫುಲ್ಫಿಲ್
ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ಪೂರ್ಣವಾಗಿದೆ. ನಿಮ್ಮ ಶಕ್ತಿ ಮೇಲೆ ನಮಗೆ, ನಿಮ್ಮ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಇದೆ. ಅದನ್ನು ಮಾಡಬೇಕು. ನಾವು ನಿಮ್ಗೆ ಏನು ಬೇಕೋ ಆ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಮಾತುಗಳನ್ನು ಹೇಳಿ, ಇವತ್ತು ಈ ಹೊಸ ವಾಹನಗಳನ್ನು ಕೊಟ್ಟಿದ್ದೀವಿ. 334 ವಾಹನಗಳನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ, ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ. ಆಮೇಲೆ 95 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ನೋಡಪ್ಪ ಸೆಲೆಕ್ಷನ್ ಇದೆ. ಅನುಕಂಪದ ಆಧಾರದ ಮೇಲೆ ಇವತ್ತು ನೇಮಕಾತಿ ಪತ್ರಗಳನ್ನು ಕೂಡ ಕೊಟ್ಟಿದ್ದೀವಿ. ಸೊ ಇದನ್ನ ಸದುಪಯೋಗ ಮಾಡಿಕೊಂಡು ಮಾಡ್ತೀವಿ ಅಂತಕ್ಕಂಥ ನಂಬಿಕೆಯಿಂದ ಇವುಗಳ ಉಪಯೋಗನ ಮಾಡ್ಕೋಬೇಕು. ಆ ಮೂಲಕ ತೆರಿಗೆ ವಸೂಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ನಡೀಬೇಕಲ್ಲಪ್ಪ, ಸರ್ಕಾರ ಇದ್ದಿರ್ತಾನೆ ನಡೆದುತ್ತಾನೆ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಆಗೋದು. ಅದರಿಂದ ದಯವಿಟ್ಟು ನೀವೆಲ್ಲ ಕೂಡ ನೀವು ಯಾವುದೇ ಸಬು ಬೀಳದೇನೆ, ಯಾವುದೇ ನೆಪ ಹೇಳದೇನೆ ನಾವು ಕೊಟ್ಟಿದ್ದವು ರೀಸನಬಲ್ ಆಗಿ ಕೊಟ್ಟಿರ್ತೀವಿ. ಹಿಂದಿನ ವರ್ಷದ ಪರ್ಫಾರ್ಮೆನ್ಸ್ ಮೇಲೆ ಈ ವರ್ಷ ನಿಮಗೆ ಟಾರ್ಗೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ, ನಂಬಿಕೆಯೊಡನೆ ನಂಬಿಕೆ ಇಟ್ಕೊಂಡು ಈ ವಾಹನಗಳನ್ನು ವಿತರಣೆ ಮಾಡ್ತಕ್ಕಂಥ ಮತ್ತು ನೇಮಕಾತಿ ಪತ್ರಗಳನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವನು ಮಾಡಿದ್ದೇನೆ. ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.